ನಮ್ಮ ಇಂಜಿನಿಯರ್ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲ. ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ ಬೇರ್ ಪಾಟ್ಲಿ ಆಗಿದಾರಲ್ಲ ಅವ್ರ ಆತ್ಮೀಯತೆ ನಮ್ದು ಪರಿಸ್ಥಿತಿ ಆಗೈತಿ. ಬೇರ್ ಪಾಟ್ಲಿ ಹೇಳಿದಾರಿಲ್ಲ ಏನೀಗ ಹೇಳ್ತ ಅದೇನ್ ಸುಳ್ಳಲ್ಲ, ಅದು ಕರೆನ ಐತೆ. ಅದು ನಂದು ತಗೋರಿ ಅದನ್ನ ರಾಜು ಕಾಗೆ ಅವರು ಬೇರ್ ಪಾಟ್ಲಿಗೆ ಬೆಂಬಲಿಸು ಮಾತಿದ್ದನ್ನ ನನ್ನ 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ರಿ ತಗೋರಿ, ನೀವು ಸೀರಿಯಸ್ ಐತಿದಾವ ಇಲ್ಲಿ ಇವೆಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದಾರ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ. 25 30 ಇದೇ ಈಗ ಇವ್ರಿಗೆ ಕೇಳಿ ನಾನು ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ. ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಕೇಳ್ತಾ ಇದ್ದೆ ಸರ್ಕಾರದವ್ರು ಯಾಕೆ ಕೊಡ್ತಾ ಇದ್ದೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಅದೇನ್ ದೇವ್ರಿಗೆ ಗೊತ್ತಪ್ಪ. ಈಗ ಅವ್ನು ಬಿ ಆರ್ ಪಾಟೀಲ್ ಹೇಳಿದಾರು, ನಮ್ಮಲ್ಲಿ ಹಂಗ ಆಗ್ತಿರ್ಬೇಕು. ಮತ್ತ 2 ವರ್ಷ ಕೊಡ್ತಿದ್ರ ಅರ್ಥ ಏನ? ತಮ್ಮ ಕೆಲಸನ ಆಗ್ತಾ ಇಲ್ಲ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕಾಯಿ ಹೊಡೆದ ಇಲ್ಲೇ. ತಂಗೋಡ್ರಿ ನೀವ್ ಇದ್ರೆ 1 ವರ್ಷ ಆಯ್ತಿಲ್ಲ. ಹೆಣ್ಮಕ್ಳು ತೋರ್ಲೆ ನೋಡುದು ಅವ್ರು ಹೆಂಗ್ ಅದಾರ ಶಾಸಕರ ಚೀತು ಗುಳದ್ರಲ್ಲ ಅವ್ರು